Digital entertainment. Now available on your cable TV. Den Digital Cable is here. ಸುದ್ದಿ ಸಮಯದ ಪ್ರಾಯೋಜಕರು ಗುದ್ಗೆ ಆಸ್ಪತ್ರೆ ಬೀದರ್. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್ ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880 966 ಸುದ್ದಿ ಸಮಯದ ಸಹ ಪ್ರಾಯೋಜಕರು ನಿಸರ್ಗ ಟೌನ್ಶಿಪ್ ಬೀದರ್. ನಿಸರ್ಗ ಟೌನ್ಶಿಪ್ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಬಹುದಿನಗಳ ಮನೆ ಕಟ್ಟುವ ಕನಸನ್ನು ನನಸಾಗಿಸುವ ಅವಕಾಶ ಕೂಡಿ ಬಂದಿದೆ. ಚಿಕ್ಪೇಟ್ ರಿಂಗ್ ರೋಡ್ ನಲ್ಲಿ ಓಪನ್ ಪ್ಲಾಟ್ಗಳು ಬೀದರ್ ಬಸ್ ಸ್ಟ್ಯಾಂಡ್ ದಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ. ಬೀದರ್ ಬಸ್ ಸ್ಟ್ಯಾಂಡ್ ದಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ. ಬುಕಿಂಗ್ ಆಗಿ ಸಂಪರ್ಕಿಸಿರಿ. ನಮ್ಮ ಕಚೇರಿ ವಿಳಾಸ ನಿಯರ್ RTO ಆಫೀಸ್, ಪ್ರತಾಪ್ ನಗರ್, ಬೀದರ್. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ನಂದಿನಿ. ಮೊದಲಿಗೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಹಣ ಅಲಿಯಾಬಾದ್ ಪಂಚಾಯತ್ನವರು ತಿಂದು ಹಾಕಿದ್ದಾರೆ ಆರೋಪ. ನರ್ಸರಿ ಮಾದರಿ ಕಬ್ಬು ಬೆಳೆದರೆ ರೈತರಿಗೆ ಲಾಭದಾಯಕ. ಅಜ್ಮತ್ ಅಲಿ ಮನ್ನಳ್ಳಿ. ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆ ಪೋಸ್ಟ್ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಅಲಿಯಾಬಾದಿಂದ ಚಿಕ್ಪೇಟ್ ರಿಂಗ್ ರೋಡ್ ರಸ್ತೆ ಡಾಂಬರೀಕರಣ ಮಾಡಲು ರೈತರ ಒತ್ತಾಯ. ಬಿಜೆಪಿ ST ಘಟಕದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುತಾತ್ಮ ದಿನಾಚರಣೆ. ಮುದೇರಾದಲ್ಲಿ ವಿವೇಕಾನಂದ ಹಾಗೂ ಸುಭಾಷ್ ಚಂದ್ರ ಬೋಸ್ ಜಯಂತಿ ಆಚರಣೆ. ವಾರ್ತೆಗಳ ವಿವರ. ಬೀದರ್ ತಾಲೂಕಿನ ಅಲಿಯಾಬಾದ್ ಗ್ರಾಮ ಪಂಚಾಯತ್ನಲ್ಲಿ ಉದ್ಯೋಗ ಖಾತ್ರಿ ಹಣವನ್ನು ಕೊಡದೆ ಅಧಿಕಾರಿಗಳು ತಿಂದು ಹಾಕಿದ್ದಾರೆ ಎಂದು ಕೂಲಿ ಕಾರ್ಮಿಕರ ಆರೋಪವಾಗಿದೆ. ಬೀದರ್ ತಾಲೂಕಿನ ಅಲಿಯಾಬಾದ್ ಗ್ರಾಮದ 2 ಎಕರೆ ಹೊಲದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ನಿರ್ಮಾಣ ಮಾಡಿದ ರಸ್ತೆ ಬಗ್ಗೆ ಇನ್ಕ್ವೈರಿ ಆಗಬೇಕೆಂದು ಸಂತ್ರಸ್ತೆ ಮಹಾನಂದ ಅವರು ಆಗ್ರಹಿಸಿದ್ದಾರೆ. ಅಲಿಯಾಬಾದ್ ಎಷ್ಟು ಬಿ ರಿಂಗ್ ರೋಡಿಗೆ ಅಷ್ಟು ಹಲ್ದ ಕತಿ ಇದೆ. ಅದ ಏನು ಮಾಡಬೇಕು? ಪಂಚಾಯತ್ಗೆ ಹೋದ್ರು ಬಿ ಏನು ಮಾಡಲ್ರು, ಎಲ್ಲಿ ಹೋದ್ರು ಬಿ ಏನು ಮಾಡಲ್ರು. ಹ್ಞೂ ಅಂತಾರೆ, ಹೆಡ್ಕ್ ಹಾಕ್ತಾರೆ, ಗಪ್ ಹೊಡಿತಾರೆ. ಹಾಂ, ಕೇಳಿಲ್ಲ ಹೇಳಿಲ್ಲ ಬಂದು ನಮ್ದು ಆ ಪೂರ ಹೊಲ ಒಡೆದು ಹೋಯ್ತು. 2 ಎಕರೆ ಅಡಿ ಹೋಗ್ಯದ. ಅದ್ರದ್ದು ಯಾರು ಕೊಡ್ತಾರೆ ನಮ್ಗೆ? ನಾವು ಗರೀಬ್ ಮಂದಿ ಹೊಲ ಮೇಲೆ ಬದುಕವ್ರು ಇದ್ದೆವು. ಕೇಳಿಲ್ಲ ಹೇಳಿಲ್ಲ ಎಲ್ಲಂದ್ರೆ ಅಲ್ಲಿ ರೋಡ್ ಮಾಡೋದು ಒಡೆಯೋದು. ಊರ್ ಬಲಿನ ಜಾಗದಾಗ ಬಿ ಹಂಗೆ, ನಮ್ದು ಎಲ್ಲೆಲ್ಲಿ ಬಿ ಜಾಗವ ಎಲ್ಲಕ್ಕ ಹಂಗೆ. ಈಗ ಆಲ್ರೆಡಿ ಅಲ್ಲಿ ಬಿ ನಮ್ಮ ಹೊಲದಾಗೆ ರೋಡ್ ಬಿದ್ದು ಊರಾಗ ಬರೋದು ಬಿ ಹೇಳಿಲ್ಲ. ಅಲ್ಲಿ ಬಿ ರೋಡ್ ಮಾಡ್ಯಾರ ಊರು ಮುಂದೆ ಹೊಲದಾಗ ಬಿ. ಪ್ಲಾಟ್ ಬೀಳೋ ಹೊಲದಾಗ ಬಿ ಹಂಗೆ ಮಾಡ್ಯಾರ. ನಮ್ಗೆ ಯಾರು ಕೇಳಿಲ್ಲ, ಯಾರು ಹೇಳಿಲ್ಲ. ಇದ್ರದ್ದು ಏನದ ಅದ್ರ ಇನ್ಕ್ವೈರಿ ಆಗಬೇಕು. ಉದ್ಯೋಗ ಖಾತ್ರಿ ಕೆಲಸ ಕೇಳಿದರೆ ಪಂಚಾಯತ್ದವರು ಕೇರ್ ಮಾಡುವುದಿಲ್ಲ. 2 ವರ್ಷದಿಂದ ಉದ್ಯೋಗ ಖಾತ್ರಿ ಕೆಲಸ ಮಾಡಿದ್ದೇವೆ, ಆದರೆ ಕೂಲಿ ಹಣ ಮಾತ್ರ ಇನ್ನೂ ಕೊಟ್ಟಿಲ್ಲ. ಪಂಚಾಯತ್ದವರದೇ ತಿಂದು ಹಾಕಿದ್ದಾರೆ ಎಂದು ಉದ್ಯೋಗ ಖಾತ್ರಿ ಕೆಲಸ ಮಾಡಿದ ತಸ್ಲಿಂ ಬೇಗಂ ಆರೋಪಿಸಿದ್ದಾರೆ. वहाँ 12 दिन यहाँ 12 दिन करना, घर में बैठना, 3 जगह करे सो भी पैसे नहीं दिए। दियो कहे तो जाको पंचायत में पूछो बोल रहे हैं। पंचायत में कोई भी नहीं केयर कर रहे। हमें गए तो ये औरतें आती हैं, पुकार लेती हैं, जाती हैं, बोल को ऐसे ही बोल रहे हैं। गए तो भी हमको काम को भी नहीं बोल रहे हैं और वो पैसे भी नहीं दे रहे। हमारे पैसे उधरी 2 साल से काम करे, वहीं 6 उनका नीचू बीच में आती हैं। उन्होंने हमारा क्या पूछ रही बोलती हैं, उन्होंने हमारा क्या पूछ रही बोलती हैं।
हमारा कोई भी नहीं दे रहे। पंचायत वाले खा जा रहे हैं पैसे, हमारे आरएस नहीं। और वो दियो बोल को घर को गए तो घर को हमारे घर को न कहो बोल रहे हैं। ಯಾರಿಗೂ ಹೇಳದೆ ಕೇಳದೆ ಪಂಚಾಯತ್ನವರು ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಗೂಂಡಾಗಿರಿ ನಡೆಸಿ ಪಂಚಾಯತ್ನವರು ನಮ್ಮ ಸರ್ವೆ ನಂಬರ್ ಹೊಲದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಇದರ ಬಗ್ಗೆ ಹೋರಾಟ ಮಾಡುತ್ತಿದ್ದೇವೆ, ಆದರೂ ಇಲ್ಲಿವರೆಗೆ ನ್ಯಾಯ ಮಾತ್ರ ಸಿಕ್ಕಿಲ್ಲ ಎಂದು ಹೊಲದ ಮಾಲೀಕರಾದ ಸಿದ್ದಲಿಂಗಪ್ಪ ಅವರು ತಮ್ಮ ಅಳಲು ತೋಡಿಕೊಂಡರು. ಯಾರು ಕೇಳಿಲ್ಲ, ಕೇಳಕ್ಕೆ ಹೋದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ ಪಂಚಾಯತ್ದವ್ರು ಇದು ಮಾಡಿ ಗುಂಡಾಗರ್ದಿ ಮಾಡಿ ಇದು ಮಾಡತ್ತಾರ, ಅವರು ದಾಂಡ್ರು ಕಿತ್ತನ ಮಾಡತ್ತಾರ. ಹಾಂ, ಈಚೆ 34 ಸರ್ವೆ ನಂಬರು, ಈಚೆ 33 ಸರ್ವೆ ನಂಬರ್ ಅದ. ಅದು ಒಟ್ಟು 33 ಸರ್ವೆ ನಂಬರ್ದಾಗೆ ರೋಡ್ ಮಾಡ್ಯಾಕ್ಯಾರ ಪೂರ. ಗರೀಬ್ ಕಡೆ ಎಲ್ಲ ಇದು ಮಾಡ್ತಾರೆ. ರೊಕ್ಕ ಸುರ್ಬಿ ಕೇಳಿಲ್ಲ. JCB ತಂದು ಹಚ್ಚಿ JCB ತಂದು ರೋಡ್ ಮಾಡಿ ಇದು ಮಾಡ್ಯಾಕ್ಯಾರ. ಮತ್ತು ಇದಕ್ಕೆ ನ್ಯಾಯ ಸಿಕ್ಕಲ್ಲ ಉಂಟು. 2-3 ವರ್ಷ ಆಯ್ತು ಇದೆ ಮಾಡ್ತಾರೆ. ಉದ್ಯೋಗ ಕಾರ್ತಿ ಮಂದಿಗೆ ಹಚ್ಚಿ ಅದು ರೋಡ್ ಕೆದರ್ ಸಿಕ್ಕವ್ರಿ ಹೇಳೋದು ಕೇಳಲ್ದೆ ನಮ್ಗೆ ಇದು ಮಾಡ್ಯಾಕ್ಯಾರ. ಗರೀಬ್ ಮಂದಿ ನೋಡಿ ಇದು ಮಾಡ್ಯಾರ. ನಮ್ಮ ತಂದೆಯವ್ರು ಒಬ್ಬರು ಹಂಗಾಗಿ ಯಾರಿಗೇನು ಅಲ್ಲಾಗ ಬಂದಿರಿ ಸರ್. ಅಂದ್ರು ಭೀ ಯಾರು ಪಂಚಾಯತ್ದವ್ರು ಭೀ ಏನು ಹೆಲ್ಪ್ ಮಾಡಿಲ್ಲ. ರೋಡ್ ಮಾಡ್ಯಾಕ್ಯಾರ ಹಂಗೆ. ಸಿದ್ಧಲಿಂಗಪ್ಪ. ಉದ್ಯೋಗ ಖಾತ್ರಿ ಹಾಗೂ 14ನೇ ಹಣಕಾಸು ಯೋಜನೆಯಲ್ಲಿ ಅಲಿಯಾಬಾದ್ನಲ್ಲಿ ಅನೇಕ ಕೆಲಸ ಮಾಡಲಾಗಿದೆ ಎಂದು ಅಬ್ದುಲ್ ಪಾಷಾ ಹೇಳುತ್ತಾರೆ. ಕೆಲಸ ನಮ್ಗೆ ಎಲ್ಲ ಗಣಸರು ಹೆಂಗಸರು ಏನು ಕೆಲಸ ಇರ್ತದೆ ಅದು ಮಾಡ್ಕೊಂಡಿದ್ದೇವೆ ರೀ. ಅದು 34 ಸರ್ವೆ ನಂಬರು ಅಂಬದು ಪರಿ ಹಳೆ ರೋಡ್ ಅದ ರೀ. ಹಳೇದು ಹರಿ ಅದಾವ ಅಲ್ಲಿ. ಎನರ್ಜಿದಾಗ ಮಾಡ್ತೀವಿ ರೀ. ಎನರ್ಜಿ 14 ಫೈನಾನ್ಸ್ ಅದಕ್ಕೆ ನೋಡಿರಿ 2 ಲಕ್ಷ ಚಿಲ್ಲರ್ ಅದ ರೀ. ಮತ್ತು ಅದು 4ನೇ ಹಣಕಾಸು ಅದು ಒಂದು 55 ಅದ ರೀ. ಅದು ಆಗಿ ನೋಡಿರಿ. ಮತ್ತು 14 ಫೈನಾನ್ಸ್ ಆಗಿ 3 ತಿಂಗಳು ಆಯ್ತು. ಹಾಂ, ಕೆಲಸ ಅದು ಏಟ್ ಬಂದು ಓಟ್ ಮಾಡಿಬಿಟ್ಟಿದ್ದೆವು. ಮುಂದೆ 14 ಫೈನಾನ್ಸ್ ಅದ. ಡ್ರೈನು, ನಾಲಿ, ರೋಡು 14 ಫೈನಾನ್ಸ್ ಅದ ರೀ. ಆಗಲ್ಲ ರೀ. ಇದು ಎನರ್ಜಿ ಇರ್ತದೆ. ಇದಕ್ಕೆ ಗೊತ್ತಾರಿಲ್ಲರು. ಇಲ್ಲ ನಮ್ಮಲ್ರ ನೋಡ್ರಿ ಭಾಳ ಕೆಲಸ ಆಗ್ಯಾವ. ಊಟಕ್ಕೆ ಹೋಗ್ಯಾರ ರೀ. ಊಟ ಹೋಗ್ಯಾರ ರೀ ಅವರು. ಈಗ ನೋಡಿರಿ 3 ಗಂಟೆ ಆಗ್ತದೆ. 2 ಗಂಟೆಗೆ ಊಟಕ್ಕೆ ಹೋಗ್ತಾರೆ. ಇಲ್ಲ ನಮ್ಮಲ್ರಿ ಈಗ ಎಲ್ಲ ಶಿಸ್ತು ಕೆಲಸ ಇವತ್ತಾಗ ಯಾರು ಭೀ ನಂಬಲ್ಲ ಕಂಪ್ಲೀಟ್ ಯಾವ ಬಂದಿಲ್ಲ. ಎಂದು ಬಂದೇವು ಅಂದಿನ ನಂಬಲ್ಲ ಕೆಲಸ ಚಲೋ ಚೆನ್ನಾಗಿ ಕೆಲಸ ಇರತ್ತವ ರೀ. ಲೇಬರ್ ಪೇಮೆಂಟ್ ಎಲ್ಲ ಆಗಿದೆ. ಅಡಿಟ್ ಬಂದು ಮಾಡ್ಯಾರ. ಅಡಿದೆಲ್ಲ ಬಂದರು ತೋರಿಸಿದ್ರು. ಯಾರ ಮನೆಗೆ ಹೋಗ್ಯಾರ ಕೆಲಸ, ಅವ್ರ ಮನೆಗೆ ಕೇಳ್ಯಾರ. ಕೆಲಸ ಮಾಡಿದೆ ಅಂತ ಅವ್ರು ಹೇಳ್ಯಾರ. ಲೇಬರ್ ಕೆಲಸ ಅಂತ ಹೇಳ್ಯಾರ. ಬೀದರ್ ತಾಲೂಕಿನ ಮನ್ನಳ್ಳಿ ಗ್ರಾಮದಲ್ಲಿ ಪ್ರಗತಿಪರ ರೈತರೊಬ್ಬರು ಪಾಲಿ ಹೌಸ್ ಅಧಿಕ ಇಳುವರಿ ಕಬ್ಬು ಉತ್ಪಾದನೆ ಮಾಡುತ್ತಿರುವ ವಿಶೇಷ ವರದಿ ನೋಡಿ. ಬೀದರ್ ತಾಲೂಕಿನ ಮನ್ನಳ್ಳಿ ಗ್ರಾಮದಲ್ಲಿ ಕಬ್ಬಿನ ಸಸಿ ಉತ್ಪಾದನೆ ಮಾಡಲಾಗುತ್ತಿದೆ. ಈ ಸಸಿಗಳು ಅತ್ಯಂತ ಉಪಯುಕ್ತವಾಗಿವೆ. ಹೊಲದಲ್ಲಿ ಒಂದು ಕಬ್ಬಿನ ಸಸಿ ನಾಟಿದರೆ ಅದರ ಸುತ್ತಮುತ್ತ ಮರಿಗಳು ಹಾಕುತ್ತವೆ. ಇದರಿಂದ ರೈತರಿಗೆ, ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ಉಪಯೋಗವಿದೆ. ಕಬ್ಬು ಬೆಳೆಯಲು ತೋಟಗಾರಿಕೆ ಇಲಾಖೆಯವರು ಉತ್ತೇಜನ ನೀಡಬೇಕಾಗಿದೆ. 2 ಎಕರೆಯಲ್ಲಿ 60-70 ಟನ್ ಕಬ್ಬು ಉತ್ಪಾದನೆಯಾಗುತ್ತದೆ ಎಂದು ಪ್ರಗತಿಪರ ರೈತ ವಿಠಲ್ ಜಾಧವ್ ಧರ್ಮಪುರ್ ಅವರು ಹೇಳ್ತಾರೆ. ಈ ಕಬ್ಬಿನ ಸಸ್ಯ ಏನು ತಯಾರು ಮಾಡ್ತಾ ಇದ್ದಾರೆ, ಇದು ಅತ್ಯಂತ ಉಪಯುಕ್ತವಾದಂತಹ ಒಂದು ಸಸಿ ತಯಾರು ಮಾಡ್ತಾಯಿದ್ದಾರೆ. ಮತ್ತು ಒಂದು ಸಸಿ ನಾವು ಎಲ್ಲಿ ನಾಡ್ತೀವಿ ಅಲ್ಲಿ ಅಟ್ಲೀಸ್ಟ್ ಒಂದು 20 ಸಸಿ ಅದ್ರ ಸುತ್ತಮುತ್ತ ಮರಿಗಳು ಹಾಕ್ತಾವೆ. ಇದರಿಂದ ರೈತರಿಗೆ ಭಾಳ ಉಪಯೋಗ ಅದ ಈ ರೀತಿ ಮಾಡೋದ್ರಿಂದ. ಮತ್ತು ಇದಕ್ಕೆ ಉತ್ತೇಜನ ಕೊಡಬೇಕಾಗಿತ್ತು ಅಂತಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಪ್ರೋತ್ಸಾಹ ಕೊಡಬೇಕು. ಇಳುವರಿ ಯಾವ ರೀತಿ? ಇದು ಇಳುವರಿ ಸಹಿತ ಈ ಇಳುವರಿ ಅಟ್ಲೀಸ್ಟ್ 1 ಎಕರೆಗೆ 60-70 ಟನ್ ಶುಗರ್ ಕೇನ್ ಬರ್ತದೆ. 5-6 ವರ್ಷಗಳಿಂದ ಪಾಲಿ ಹೌಸ್ನಲ್ಲಿ ಕಬ್ಬು ಉತ್ಪಾದನೆ ಮಾಡುವ ಕೆಲಸ ಮಾಡುತ್ತಿದ್ದೇವೆ. 4 ಸಲ ಹೊಲದಲ್ಲಿ ಕಬ್ಬು ಬೆಳೆಸಿದ್ದೇವೆ. 1 ಎಕರೆಯಲ್ಲಿ 3.5 ಟನ್ ಕಬ್ಬು ಉತ್ಪಾದನೆಯಾಗುತ್ತದೆ. ಕಳೆದ ವರ್ಷ ಇಲ್ಲಿನ ಕಬ್ಬಿನ ಬೀಜ ಹೊಲದಲ್ಲಿ ಹಾಕಿದ್ದೇವೆ. ಒಂದು ಕಬ್ಬಿಗೆ ಸುಮಾರು 20 ಮರಿಗಳು ಬರುತ್ತಿವೆ. ಇದರಿಂದ ದಿನಮಾನದಲ್ಲಿ 1 ಎಕರೆ ಕಬ್ಬಿನ ಬೀಜ ಹಾಕಲು ಸುಮಾರು 20,000-25,000 ರೂಪಾಯಿ ಖರ್ಚು ಬರುತ್ತದೆ. ನರ್ಸರಿ ಮಾದರಿ ಕಬ್ಬು ಬೆಳೆದರೆ ಕಬ್ಬು ಬೆಳೆಗಾರರಿಗೆ ಲಾಭದಾಯಕವಾಗುತ್ತದೆ. ಮನ್ನಳ್ಳಿ ಗ್ರಾಮದಲ್ಲಿ ನವ ಯುವ ರೈತ ಸಂಘವಿದೆ. ಖರ್ಚು ಕಡಿಮೆ ಹಾಕಿ ಹೆಚ್ಚಿನ ಬೆಳೆ ಉತ್ಪಾದನೆ ಮಾಡುವ ಉದ್ದೇಶದಿಂದ
ಕೃಷಿಯನ್ನು ಮಾಡುತ್ತಾರೆ. ರೈತರು ಪಾಲಿ ಹೌಸಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಅತ್ಯಧಿಕ ಕಬ್ಬು ಉತ್ಪಾದನೆ ಮಾಡಬಹುದು ಎಂದು ಮನ್ನಳ್ಳಿ ಗ್ರಾಮದ ನವ ಯುವ ರೈತ ಸಂಘದ ಕಾರ್ಯದರ್ಶಿ ಅಜಮ್ ಅಲಿ ಮನ್ನಳ್ಳಿ ಅವರು ಅಭಿಪ್ರಾಯಪಡಿಸಿದರು. कम से कम एक 5-6 साल से ज़राअत करते आ रहा हूँ। मैं इससे पहले एक 4 मरतबा गन्ना खुंदला था। 1 एकड़ में मेरे को 3-3.5 टन गन्ना लगता था। तो लास्ट ईयर मैं ये यहाँ से ये आगा लिख जाके गन्ने का लगाने के बाद अब मेरे पास 1 एकड़ गन्ना है। वो गन्ने में एक गन्ने को कम से कम 25-30-40 बच्चे गन्ने को मेरे पास मेरे खेत में है अभी फिल वक्त। और ये एक हिसाब से देखा गया तो हर किसान अब ये जो पीरियड है गन्ना हमारे को 1 एकड़ गन्ना करने के वास्ते 25,000-30,000 रुपये आज की डेट में खर्च है, क्योंकि गन्ने का रेट ज़्यादा है, उसको लेबर चार्जेस ज़्यादा है। इसलिए ये सबसे बेहतरीन उपाय है कि हम लोग पूरे नर्सरी टाइप गन्ना करके ही लगाना। और एक खुशी की बात एक ये है कि हमारे ये विशाल खानसारी ये चट्टेनाड क्या चेडेला वेंचर्स के नाम से ये जो नर्सरी बना है हमारे पास मन्नली में, यहाँ से लोग गन्ना लेके जाके अगर लगे तो किसानों को भी फ़ायदा है और आगे उनकी फैक्ट्री को भी फ़ायदा है। मेरा ये आज ये न्यूज़ के ज़रिए मेरा ये मैसेज है किसानों को। मैं हमारे एक संघ है मन्नली में नवा युवा रैतर सेवा संघ बोल के, मैं वो संघ का सेक्रेटरी हूँ। और मेरी तरफ से भी रिक्वेस्ट है किसानों से कि गन्ना और कौन सी भी ज़राअत अगर हम कर रहे हैं तो खर्च कम से कम कर माल ज़्यादा से ज़्यादा निकालना बोलने के उद्देश्य से ये भी एक बेहतरीन उपाय है हमारे को गन्ने की काश्त निकालने के वास्ते। हम कम खर्च में ज़्यादा से ज़्यादा गन्ना निकाल सकते हैं। ಮನ್ನಳ್ಳಿ ಗ್ರಾಮದಲ್ಲಿ ನರ್ಸರಿ ಕಬ್ಬು ಮಾಡಲಾಗುತ್ತಿದೆ. ಕಬ್ಬಿನ ಪ್ಲಾಂಟೇಶನ್ ಮಾಡಲು ಅಧಿಕ ಹಣ ಕೊಟ್ಟು ರೈತರು ಕಬ್ಬಿನ ಬೀಜ ಖರೀದಿಸಬೇಕಾಗಿದೆ. ಪ್ಲಾಂಟೇಶನ್ ಮಾಡುವ ಸಹ ಸುಲಭವಾಗಿದೆ. ಇದರಿಂದ ಕಬ್ಬಿನ ಇಳುವರಿ ಹೆಚ್ಚಿಗೆ ಬರುತ್ತದೆ. ಕುಟುಂಬದವರೇ ಕಬ್ಬಿನ ಪ್ಲಾಂಟೇಶನ್ ಮಾಡಬಹುದು. ಈ ಪ್ಲಾಂಟೇಶನ್ನಲ್ಲಿ 150 ಮಹಿಳೆಯರಿಗೆ ಉದ್ಯೋಗ ಕೊಡಲಾಗಿದೆ. 300 ಎಕರೆ ಭೂಮಿ ಲೀಸ್ ಪಡೆದು ಕಬ್ಬು ಉತ್ಪಾದನೆ ಮಾಡಲಾಗುತ್ತಿದೆ ಎಂದು ಪ್ರೊಡಕ್ಷನ್ ಮ್ಯಾನೇಜರ್ ಸೈಯದ್ ಮನ್ನಳ್ಳಿ ತಿಳಿಸಿದರು. नाम है, पहली बार हम लोग जो है गन्ने का आगा मन्नली सर्कल में बना रहे हैं। और ये क्या है, इस वक्त अभी फार्मर्स को गन्ना बहुत महंगा पड़ने की वजह से ये जो है नर्सरी हम बना रहे हैं। इससे फार्मर्स को फ़ायदा ये भी है कि जो है करेक्ट टाइम पे इसका बर्थ होता है नर्सरी के अंदर, एंड उनको प्लांटेशन करने के लिए भी बहुत इजी होता है। और जो है पर एकड़ वाइज भी उनको कॉस्ट कटिंग भी बहुत कम होता है। और जो है इसका ईल्ड भी जो है जो नॉर्मली निकालते हैं उससे भी 20 से 30 टन गन्ना जो है करेक्ट मेंटेन करने की वजह से जो है इन लोगों को ईल्ड भी ज़्यादा बढ़ के आता है। और जो है इसको लगाने के अंदर भी प्लांटेशन करने के अंदर भी बहुत इजी मेथड है कि वो अपने फैमिली मेम्बर्स ही जो है प्लांटेशन इसको कर ले सकते हैं। तो इसके ऊपर भी हम फार्मर्स को इसके ऊपर कोई बेनिफिट नहीं कमा रहे हैं। गन्ना महंगा रहने की वजह से जो फार्मर 3 टन 4 टन पर एकड़ खुंदलते हैं उनको उतना भी कॉस्ट नहीं लगेगा। ये बहुत सस्ते से सस्ते में उनको प्लांटेशन भी हो जाएगा और गुड यील्ड भी इनको जो है 20 से 30 टन एक्स्ट्रा उनको पर एकड़ भी आएगा। ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಲಿಂ ಸಮುದಾಯದವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಪೋಸ್ಟ್ ಮಾಡಿದ್ದನ್ನು ಖಂಡಿಸಿ ಬೀದರ್ ನಗರದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಲಿಮರ ಮನಸ್ಸಿಗೆ ಧಕ್ಕೆ ಬರುವಂತೆ ಅವಹೇಳನಕಾರಿ ಹೇಳಿಕೆ ಪೋಸ್ಟ್ ಮಾಡಿರುವ ಅಶೋಕ್ ಪರಿಹಾರ ಅವರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿ ಬೀದರ್ ನಗರದಲ್ಲಿ ಮುಸ್ಲಿಂ, ದಲಿತ, ಕರವೇ, ಯೂತ್ ಹೆಲ್ತ್ ಕ್ಯಾಂಪ್ ಗ್ರೂಪ್ ಹಾಗೂ ಗ್ಲೋಬಲ್ ವಿಷನ್ ಸಂಘಟನೆಗಳಿಂದ ಉಗ್ರ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಅಶೋಕ್ ಪರಿಹಾರ್ ವಿರುದ್ಧ ಧಿಕ್ಕಾರ ಕೂಗಿದರು. ಅಲ್ಲದೆ ಅಶೋಕ್ ಪರಿಹಾರ್ ಭಾವಚಿತ್ರವನ್ನು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಬೀದರ್ ನಗರದ ಪ್ರಮುಖ ಮಾರ್ಗಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದ ಪ್ರತಿಭಟನಾಕಾರರು ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಸಹಕಾರಿಗೆ ಸಲ್ಲಿಸಿದರು. ಮುಸ್ಲಿಂ ಸಮುದಾಯಕ್ಕೆ ನೋವುಂಟು ಮಾಡಿದ ಅಶೋಕ್ ಪರಿಹಾರಗೆ ಭಾರತ ಸರ್ಕಾರ ಕಠಿಣ ಶಿಕ್ಷೆ ನೀಡಬೇಕು ಎಂದು ಅಬ್ದುಲ್ ಅಲೀಂ ಆಗ್ರಹಿಸಿದರು. परिहार ने गुस्ताख रसूल की है, उसकी सजा के लिए ये बात बोल रहे हैं। अगरचे आंसू परिहार आप सल्लल्लाहु अलैहि वसल्लम के बारे में गुस्ताखी करती है तो वो सारे इंसानियत की गुस्ताखी करती है और सारे इंसानियत को जलील कर रही है। उसके लिए हम चाहते हैं कि जितना कड़ी से कड़ी सज़ा हो उसे दी जाए इंडियन गवर्नमेंट एक्ट के तहत, ताकि तमाम इंसानियत को ज़िंदा रखा जाए। क्योंकि आप सल्लल्लाहु अलैहि वसल्लम रहमतुल लिल आलमीन बन के इस दुनिया में आए हैं और तमाम आलम के लिए रहमत बन के आए हैं। ऊंच नीच, ज़ात पात और मज़हब व मिलत में
फ़र्क करे बगैर इंसानियत का पैगाम दिए हैं आप सल्लल्लाहु अलैहि वसल्लम, उसका मर्तबा रखते हुए इंडियन गवर्नमेंट से अपील करते हैं कि आशीष परारा को सख्त से सख्त सज़ा दी जाए। जितना सख्त सज़ा का मुतालबा करते हुए मैं अपनी बात ख़त्म करता हूँ। ಅವಹೇಳನಕಾರಿ ಹೇಳಿಕೆ ಪೋಸ್ಟ್ ಮಾಡಿರುವ ಅಶು ಪರಿಹಾರ್ ಮೆಂಟಲ್ ಆಗಿದ್ದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳಲಿ ಎಂದು ಬಿಟ್ಟು ಮುಸ್ಲಿಂ ಧರ್ಮದವರನ್ನು ನೋಯಿಸುವಂತಹ ಹೇಳಿಕೆ ಪೋಸ್ಟ್ ಮಾಡಿದ್ದಕ್ಕಾಗಿ ಅಶು ಪರಿಹಾರ್ಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಮೊಹಮ್ಮದ್ ರಿಜ್ವಾನ್ ಅವರು ಒತ್ತಾಯಿಸಿದರು। ये जो आशु परिहार जो हुजूर के शान में गुस्ताख करे उसको सख्त से सख्त कड़ी से कड़ी सज़ा दी जाए, क्योंकि ये देश को पूरे बिगाड़ रही है। उसको खुद नहीं मालूम कि आखिर है क्या इस्लाम। किसी की आगसू बासू बात में सुन के चुप बहकावे में करे। अगर वो मेंटल है तो उसका इलाज करे, अगर मेंटल नहीं है तो उसे जल्द से जल्द कड़ी से कड़ी सज़ा दी जाए, क्योंकि ये देश और यंग जनरेशन को पूरा डिस्टर्ब कर रही है। ऐसे लड़कियां जो है पूरा इस्लाम के बारे में क्या, उसको खुद के बारे में नहीं मालूम जो दूसरों के बारे में कर रही है। ಈ ಪ್ರತಿಭಟನೆಯಲ್ಲಿ ಯೂತ್ ರೆವಲ್ಯೂಷನ್ ಗ್ರೂಪ್ನ ಮೊಹಮ್ಮದ್ ಖೈರುತ್, ಎ ಖಾನ್, ಸೈಯದ್ ಅಲಿ ಖಾನ್ ಖಾದ್ರಿ, ಶೇಖ್ ಇಮ್ರಾನ್, ಸಮೀಯುದ್ದೀನ್ ಯಾಸಿರ್, ಎಂಡಿ ಜಹರುಲ್ ಹಕ್, ಆರಿಫ್ ಅಹಮದ್, ಎಂಡಿ ಅಬ್ದುಲ್ ಅಮೇರ್, ರಾಮಕೃಷ್ಣ, ದಲಿತ ಸಂಘರ್ಷ ಸಮಿತಿಯ ಅನಿಲ್ ಗಂಜಕರ್, ಕರ್ನಾಟಕ ರಕ್ಷಣಾ ವೇದಿಕೆಯ ಸೈಯದ್ ಆರಿಫ್, ಯೂತ್ ಹೆಲ್ತ್ ಕ್ಯಾಂಪ್ ಗ್ರೂಪ್ನ ಮೊಹಮ್ಮದ್ ಮೊಹಸಿನ್, ಮುಸಿದ್ದಕ್ಕೆ ಆಸಿನ್ ಗ್ಲೋಬಲ್ ವಿಷನ್ ಎಂಡಿ ನಯೀಂ, ಜಿಲಾನಿ ಅಹಮದ್ ಜಾಮಿದಾರ್, ಮನ್ಸೂರ್ ಅಹಮದ್ ಜಾಮಿದಾರ್, ಅಸೀಂ ಅನ್ಸಾರಿ, ಎಂಡಿ ಜುನೈದ್ ಉಪಸ್ಥಿತರಿದ್ದರು। ಸುದ್ದಿ ಸಮಯದಲ್ಲೊಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಭೇಟಿಯಾಗೋಣ। ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ। ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲ್ಯಾಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ। ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ। ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ। ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್। ಸಂಪರ್ಕಿಸಲು ದೂರವಾಣಿ 08482226884 ಮತ್ತು 9880966842। ಬ್ರೇಕ್ ನಂತರ ಸುದ್ದಿ ಸಮಯಕ್ಕೆ ಸ್ವಾಗತ। ಅಲಿಯಾಬಾದಿಂದ ಚಿಕ್ಪೇಟೆವರೆಗಿನ ರಿಂಗ್ ರೋಡ್ ರಸ್ತೆಯನ್ನು ಡಾಂಬರೀಕರಣ ಮಾಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ। ಬೀದರ್ ತಾಲೂಕಿನ ಅಲಿಯಾಬಾದ್ ಗ್ರಾಮದಿಂದ ಚಿಕ್ಪೇಟೆವರೆಗೆ ಹಾದು ಹೋದ ವರ್ತುಲ ರಸ್ತೆಯಿಂದ ರಸ್ತೆಯ ಬದಿಯಲ್ಲಿರುವ ಹೊಲಗಳಲ್ಲಿ ಬೆಳೆದ ಬೆಳೆ ಕೈಗೆ ಬಂದರೂ ಬಾಯಿಗೆ ಬರುತ್ತಿಲ್ಲ ಎಂದು ರೈತರು ದೂರುತ್ತಿದ್ದಾರೆ। ಕಳೆದ 5-6 ವರ್ಷಗಳಿಂದ ರಿಂಗ್ ರೋಡ್ ರಸ್ತೆ ಮಾಡಲಾಗಿದೆ। ರೈತರು ಬೆಳೆದ ಬೆಳೆ ಕೈಗೆ ಬಂದರೂ ಬಾಯಿಗೆ ಬರುತ್ತಿಲ್ಲ। ಬೆಳೆದ ಬೆಳೆಗಳ ಮೇಲೆ ಮಣ್ಣು ಕೂಡುತ್ತಿದೆ। ಇದರಿಂದ ರೈತರು ಬಾಯಿಗೆ ಮತ್ತು ತಲೆ ಮೇಲೆ ಮಣ್ಣು ಬೀಳುತ್ತಿದೆ ಎಂದು ರೈತರ ಮಹಿಳೆ ಮಹಾನಂದ ಅವರು ಆಕ್ರೋಶ ವ್ಯಕ್ತಪಡಿಸಿದರು। ಮಾಡ್ತೇವೆ ಅಂತ ಹೇಳಿ 5-6 ವರ್ಷ ಆಯ್ತು, ರೋಡ್ ಮಾಡ್ಲತ್ತಿಲ್ಲ। ನಮ್ದು ಅಷ್ಟು ಬೆಳೆ ಎಲ್ಲ ಲಾಸ್ ಆಗೋಗ್ಲತ್ತದ। ನಾವು ಬದುಕವ್ರೆ ಅದ್ರ ಮೇಲೆ ಇದ್ದೆವು। ನಾವು ಅಕ್ಕಲ್ಗೇರ್ ಇದ್ದೇವೆ, ನಾವು ಏನು ಮಾಡಬೇಕು ಮಾಡ್ತೇ ಇಲ್ಲತ್ತಾರ, ಯಾರು ರೋಡ್ ಮಾಡ್ಲಕ್ಕೆ ತಯಾರಿಲ್ಲ। ಅಷ್ಟು ಧೂಳು ಬಿದ್ದು ನಮ್ಮ ಬೆಳೆಗಳು ನೋಡ್ರಿ, ಸದ್ದ ನಮ್ಮ ತೆನಿ ಮೇಲೆ ಪೂರಾ ಮಣ್ಣು ಅಂದ್ರೆ ಮಣ್ಣದ। ಈಗ ಅದಕ್ಕೆ ಏನು ಮಾಡ್ಯಾರಿ ನಾವು? ಅದಕ್ಕೆ ಏನಾರ ಸಹಾರ ಬೇಕು, ನಮಗೆ ಮಾಡಬೇಕು, ರೋಡ್ ಮಾಡಿಸ್ಬೇಕು, ಇಲ್ಲ ಕ್ಯಾನ್ಸಲ್ರ ಮಾಡಿಸ್ಬೇಕು, ಯಾವ್ದಾರ ಒಂದು ಆಗಬೇಕು। ನಮ್ಮ ಹೊಲದಲ್ಲಿ ಕಳೆದ 5 ವರ್ಷಗಳಿಂದ ಬೆಳೆದ ಬೆಳೆಗಳು ಹಾಳಾಗುತ್ತಿವೆ। ಈ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಲಾರಿಗಳು ಓಡಾಡುವುದರಿಂದ ಹೀಗಾಗಿ ಬೆಳೆದ ಬೆಳೆಗಳ ಮೇಲೆ ಧೂಳು ಕೂಡುತ್ತಿದೆ। ಸಾಲ ಮಾಡಿಕೊಂಡು ಜೀವನ ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ। ಕೂಡಲೇ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಅನೂಪ್ ಕುಮಾರ್ ಹೇಳಿದರು। ಬರ್ತಾ ನಮ್ಮ ಬೆಳೆಗಳೆಲ್ಲ ಪೂರ ಹಾಳಾಗ್ಯಾವ, ಕೊಲ್ಲೆ ಕುಸಿದು ಬೀಳತ್ತಾವ, ಮಣ್ಣು ಅದು ಹೋಗಿ ಗಾಡಿ ತೊಗೊಳತ್ತ ಇಲ್ಲಿ ಲಾರಿ ಅದು ನಮಗೆ ಭಾಳ ತ್ರಾಸ ಆಲತ್ತ। ಉಲ್ಟಾ ಇದು ಬೆಳೆ ಕಾಲಾಗ ಉಲ್ಟಾ ಸಾಲ ಮಾಡ್ಕೊಂಡೆ ನಾವು। ಇದ್ರ ಕಾಲಾಗ ಇದಕ್ಕೆ ಏನು ಭೀ ಆ್ಯಕ್ಷನ್ ತೊಗೊಂಬಂಟ ಸರ್ಕಾರದವರು ಅಧಿಕಾರಿಗಳು, ಇದು ಏನಾರ ಇಮಿಡಿಯೇಟ್ಲಿ ರೋಡ್ ಮಾಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತೇವೆ ಸರ್ಕಾರಕ್ಕೆ। ದನ ಕರುಗಳಲ್ಲೆಲ್ಲ ಭಾಳ ಪ್ರಾಬ್ಲಮ್ ಆಗ್ಲತ್ತದ। ಬೆಳೆ 5 ವರ್ಷ ಆಯ್ತು, ಉಲ್ಟಾ ಏನೇನು ಬೆಳೆ ಹೊಂಟ ಪೂರ ಲಾಸ್ ಇದ್ದೇವೆ ನಾವು। ಬೆಳೆದವ್ರಿಗೆ ಅಮೌಂಟ್ ಹಾಕ್ತಿಲ್ಲತ್ತಾರ, ಹಾಕಲ್ ಹೊಂಟ್ರೆ ಏನೇನು ಸಹಾಯ ನಮ್ಮ ಗೌರ್ಮೆಂಟ್ಲಿಂದ। ಇತ್ತೀಚೆಗೆ ಬಿಜೆಪಿ ಎಸ್ಟಿ ಮೋರ್ಚಾ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು। ಬೀದರ್ ನಗರದ ಬೊಮ್ಮಗೊಂಡೇಶ್ವರ ವೃತ್ತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಲಿದಾನ ದಿನಾಚರಣೆ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ನವೀನ್ ಎಕ್ಕೇಳ್ಕರ್,
ಉಪಾಧ್ಯಕ್ಷರಾದ ಓಂಕಾರ್ ಜಟ್ಗೊಂಡ, ಕಾರ್ಯದರ್ಶಿ ವಿಜಯ್ ಮೇತ್ರೆ, ವಿಜಯ್ ಶರ್ಮಾ, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಕೈಲಾಸನಾಥ್ ಕಾಜಿ, ಬಜರಂಗ್ ದಳದ ಅಧ್ಯಕ್ಷರಾದ ಸುನಿಲ್ ದವಳೆ, ಬಸವರಾಜ್ ಕನ್ನಳ್ಳಿ, ಕೈಲಾಸ್ ಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಹಣ ಅಲಿಯಾಬಾದ್ ಪಂಚಾಯತ್ನವರು ತಿಂದು ಹಾಕಿದ್ದಾರೆ ಆರೋಪ. ನರ್ಸರಿ ಮಾದರಿ ಕಬ್ಬು ಬೆಳೆದರೆ ರೈತರಿಗೆ ಲಾಭದಾಯಕ. ಅಜ್ಮತ್ ಅಲಿ ಮನ್ನಳ್ಳಿ. ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆ ಪೋಸ್ಟ್ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಅಲಿಯಾಬಾದ್ನಿಂದ ಚಿಕ್ಪೇಟ್ ರಿಂಗ್ ರೋಡ್ ರಸ್ತೆ ಡಾಂಬರೀಕರಣ ಮಾಡಲು ರೈತರ ಒತ್ತಾಯ. ಬಿಜೆಪಿ ಎಸ್ಟಿ ಘಟಕದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುತಾತ್ಮ ದಿನಾಚರಣೆ. ಬುಧೇರಾದಲ್ಲಿ ವಿವೇಕಾನಂದ ಹಾಗೂ ಸುಭಾಷ್ ಚಂದ್ರ ಬೋಸ್ ಜಯಂತಿ ಆಚರಣೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಾಳಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸುದ್ದಿ ಸಮಯದ ಸಹ ಪ್ರಾಯೋಜಕರು ನಿಸರ್ಗ ಟೌನ್ಶಿಪ್ ಬೀದರ್. ನಿಸರ್ಗ ಟೌನ್ಶಿಪ್ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಬಹುದಿನಗಳ ಮನೆ ಕಟ್ಟುವ ಕನಸನ್ನು ನನಸಾಗಿಸುವ ಅವಕಾಶ ಕೂಡಿ ಬಂದಿದೆ. ಚಿಕ್ಪೇಟ್ ರಿಂಗ್ ರೋಡ್ ನಲ್ಲಿ ಓಪನ್ ಪ್ಲಾಟ್ಗಳು ಬೀದರ್ ಬಸ್ ಸ್ಟ್ಯಾಂಡ್ ನಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ. ಬೀದರ್ ಬಸ್ ಸ್ಟ್ಯಾಂಡ್ ನಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ. ಬುಕಿಂಗ್ ಆಗಿ ಸಂಪರ್ಕಿಸಿರಿ. ನಮ್ಮ ಕಚೇರಿ ವಿಳಾಸ ನೇರ್ ಆರ್ಟಿಒ ಆಫೀಸ್, ಪ್ರತಾಪ್ ನಗರ್, ಬೀದರ್.